ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತು ಚರ್ಚೆ ಆಗಬೇಕಿತ್ತು. ಒಂದಷ್ಟು ಗಂಭೀರ ವಿಷಯಗಳು ಕೂಡ ಇದ್ವು. ಇಡೀ ಅಧಿವೇಶನವನ್ನೇ ಒಂದೇ ಒಂದು ಪದ ನುಂಗ್ ಹಾಕ್ಬಿಡ್ತು. ಬಾಣಂತಿಯರ ಸಾವು ಪಂಚಮಸಾಲಿ ಹೋರಾಟವನ್ನ ನುಂಗ್ ಹಾಕಿದೆ. ಸಿ.ಟಿ. ರವಿಯವರು ಮಾತನಾಡಿದ್ದಾರೆ ಎನ್ನಲಾಗಿರುವಂತ ಒಂದು ಪದ. 10 ದಿನದ ಸದನದ ವಿಚಾರ ಒಂದು ಕಲಹದಲ್ಲಿ ಮುಕ್ತಾಯ ಆಯಿತು. ಬೆಳಗಾವಿಯಲ್ಲಿ ಅಧಿವೇಶನ ಮಾಡೋದೇ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು, ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ ಅಂತೇಳಿ. ಆದರೆ ಇಲ್ಲ ಆಯ್ತಾ, ಪ್ರತಿ ಬಾರಿಯೂ ಇದೇ ಸಮಸ್ಯೆ. ಅವರವರ ವೈಯಕ್ತಿಕ ಕಿತ್ತಾಟ ಅಥವಾ ಅವ್ರ ಮೇಲೆ ಇವ್ರ ಆರೋಪ ಮಾಡೋದು, ಇವ್ರ ಮೇಲೆ ಅವ್ರ ಆರೋಪ ಮಾಡೋದು, ಇದರಲ್ಲೇ ಅಧಿವೇಶನ ಮುಗಿದು ಹೋಗುತ್ತೆ. ಚಳಿಗಾಲದ ಅಧಿವೇಶನದಲ್ಲೂ ಆಗಿದ್ದು ಕೂಡ ಇದೆ. 10 ದಿನದ ಸದನದ ವಿಚಾರವನ್ನ ಒಂದೇ ಒಂದು ಮಾತು ನುಂಗ್ ಹಾಕ್ತು. ಅದು ಸಿ.ಟಿ. ರವಿಯವರ ಮೇಲೆ ಕೇಳಿ ಬಂದಂಥ ಆರೋಪ. ಅದಾದ್ಮೇಲೆ ಏನೆಲ್ಲ ಆಯಿತು, ಎಷ್ಟೆಲ್ಲ ಘಟನಾವಳಿಗಳಾಯಿತು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಬಾಣಂತಿಯರ ಸಾವಿನ ವಿಚಾರವಾಗಿ ಚರ್ಚೆ ಆಗಬೇಕಿತ್ತು. ಪಂಚಮಸಾಲಿ ಸಮುದಾಯದವರು 2A ಮೀಸಲಾತಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅವ್ರ ಮೇಲೆ ಲಾಠಿ ಪ್ರಹಾರವನ್ನು ಮಾಡ್ತಾರೆ. ಈ ವಿಚಾರ ಚರ್ಚೆ ಆಗಬೇಕಿತ್ತು, ಆದರೂ ಕೂಡ ಆಗಲಿಲ್ಲ. ಬಾಣಂತಿಯರ ಸಾವು, ಮನೆ ಮಗಳನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಸಾವಿಗೆ ಕಾರಣ ಹುಡುಕುವ ಪ್ರಯತ್ನದಲ್ಲೇ ಸರ್ಕಾರ ಇದೆ ಹೊರತು ನಿಖರವಾದಂಥ ಕಾರಣ ಇದುವರೆಗೂ ತಿಳಿದು ಬಂದಿಲ್ಲ. ಒಂದು ಕಡೆಯಲ್ಲಿ ಸಾಕಷ್ಟು ಗಂಭೀರ ವಿಚಾರಗಳ ಕುರಿತು ಚರ್ಚೆ ಆಗಬೇಕಿದ್ದಂಥ ಸದನ ವೈಯಕ್ತಿಕ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿ ಆಯಿತು. ಕೊನೆ ದಿನದ ಕಲಾಪದಲ್ಲಿ ಅಸಂವಿಧಾನಿಕ ಪದ ಬಳಕೆ ಆಯಿತು ಎನ್ನುವಂಥ ಆರೋಪ. ಉಳಿದೆಲ್ಲ ಕಲಾಪದ ವಿಷಯಗಳು ಮೂಲೆಗುಂಪಾಯಿತು. ಬಾಣಂತಿಯರ ಸಾವಿನ ಕುರಿತು ಏನ್ ಚರ್ಚೆ ನಡೀತು, ಏನ್ ಚರ್ಚೆ ಮಾಡಿದ್ರಿ ನೀವು, ಏನ್ ನ್ಯಾಯವನ್ನ ಆ ಕುಟುಂಬಗಳಿಗೆ ದೊರಕಿಸಿ ಕೊಟ್ರಿ? ಕುರ್ಚಿಯಲ್ಲಿ ಕೂತಿದ್ದೀರಲ್ಲ, ಜನರು ನಿಮ್ಮನ್ನ ಆರಿಸಿ ಕಳುಹಿಸಿದಾರಲ್ಲ, ಏನ್ ಮಾಡಿದ್ರಿ ಅವರಿಗೆ? ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ತೆಗೆದುಕೊಳ್ಬೇಕಾದಂತ ಕ್ರಮಗಳು ಏನು ತೆಗೆದುಕೊಂಡ್ರ? ಜ್ವಲಂತ ಸಮಸ್ಯೆಗಳು ಆ ಭಾಗದಲ್ಲಿ ಸಾಕಷ್ಟಿವೆ, ಏನಾದ್ರೂ ಆ ವಿಚಾರವಾಗಿ ಚರ್ಚೆ ಮಾಡಿದ್ರ? ಶೂನ್ಯ ವೇಳೆ ಗಮನ ಸೆಳೆಯುವಂತ ಸೂಚನೆ, ಸುದೀರ್ಘ ಚರ್ಚೆ, ವಿಷಯದ ಗಾಂಭೀರ್ಯತೆ ಅರಿತು ತಡರಾತ್ರಿವರೆಗೂ ಸದನವನ್ನು ಮಾಡಲಾಯಿತು. ಅನಿವಾರ್ಯ ಕಾರಣದಿಂದ 3 ದಿನದ ಸದನ ಮೊಟಕುಗೊಳಿಸಲಾಯಿತು. ಪಂಚಮಸಾಲಿ ಹೋರಾಟ ಏನಾಯಿತು ಪ್ರಶ್ನೆ ಮಾಡಬೇಕಾಗತ್ತೆ. ಎಲ್ಲ ಸಂದರ್ಭದಲ್ಲೂ ಮಹತ್ವದ ಚರ್ಚೆ ನಡೆದಿತ್ತು. ಮರೆತು ಹೋಗಿತ್ತ ಎಲ್ಲ ವಿಚಾರ? ಹಾಗಾದರೆ ರಾಜಕೀಯ ನಾಯಕರಿಗೆ, ರಾಜಕೀಯ ಪಕ್ಷದವರಿಗೆ, ಆಡಳಿತ ಪಕ್ಷದವರಿಗೂ ಪ್ರಶ್ನೆ ಮಾಡ್ಬೇಕು. ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂರ್ತಂಥ ವಿಪಕ್ಷದವರಿಗೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು, ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ ಅಂತ ಹೇಳಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಸ್ತಾರೆ. ಆದರೆ ಗಮನಿಸ್ತಾ ಹೋಗೋದಾದ್ರೆ ಪ್ರತಿ ಬಾರಿ ಅಲ್ಲಿ ಸದನ ನಡೆದಾಗ ವೈಯಕ್ತಿಕ ಆರೋಪಗಳು, ಟೀಕೆ, ಅವ್ರ ಮೇಲೆ ಇವ್ರ ಆರೋಪ ಮಾಡೋದು, ಇವ್ರ ಮೇಲೆ ಅವ್ರ ಆರೋಪ ಮಾಡೋದು, ಅದೇ ಆಗ್ತಾ ಇದೆ. ಈ ಬಾರಿ ಕೂಡ ಆಗಿದ್ದದೆ. ಹಾಗಾದ್ರೆ ಜನರ ಸಮಸ್ಯೆಗಳ ಬಗ್ಗೆ ಯಾವಾಗ ಚರ್ಚೆ ಆಗುತ್ತೆ ಅಂತ ಹೇಳಿ? ಸಂಪತ್, ಬೆಳಗಾವಿ ಅಧಿವೇಶನ ಅಂತಂದ್ರೆ ಅಲ್ಲಿ ಕೋಟಿ ಖರ್ಚಾಗತ್ತೆ. ಈ ಬಾರಿ ಸುಮಾರು 25 ಕೋಟಿ ರೂಪಾಯಿನಷ್ಟು ಹಣ ಖರ್ಚಾಗಿದೆ ಅಂತ ಮಾಹಿತಿ. ಇಷ್ಟೊಂದು ಹಣ ಖರ್ಚು ಮಾಡಿ ಸದನವನ್ನ ನಡೆಸುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಚರ್ಚೆಯನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕಾಗತ್ತೆ. ಆ ಕೆಲಸವನ್ನ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಕಡೆಯವರು ಮಾಡಬೇಕು. ಆದ್ರೆ ಇಲ್ಲಿ ಈ ಬಾರಿ 3 ದಿನ ಕಾರಣಾಂತರಗಳಿಂದ ಸದನ ಮೊಟಕಾಗಿದೆ. 20ನೇ ತಾರೀಕಿನವರೆಗೆ ನಡೀಬೇಕಾಗಿತ್ತು. ಕೊನೆಯ ದಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ಅನ್ನೋ ಕಾರಣಕ್ಕಾಗಿ ಅದನ್ನ ಮೊಟಕುಗೊಳಿಸಿದ್ರು. 2 ದಿನಗಳ ಕಾಲ ಎಸ್.ಎಂ. ಕೃಷ್ಣ ಅವರ ನಿಧನದಿಂದಾಗಿ ಆಕಸ್ಮಿಕವಾಗಿ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿ 2 ದಿನ ಸದನ ಮೊಟಕಾಗಿದೆ. ಉಳಿದಂತಹ 7 ದಿನದಲ್ಲಿ ಇವರು ಗಂಭೀರ ಚರ್ಚೆಯನ್ನ ಮಾಡಿ ಅದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದ ಕೆಲಸವನ್ನ ಮಾಡದೇನೆ ಒಂದು ಘಟನೆ ನಡೀತು ಸದನದ ಕೊನೆಯ ದಿನ. ಒಂದು ಸಿ.ಟಿ. ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ಮಾತಿನ ವಿಚಾರವಾಗಿ. ಆ ನಂತರದಲ್ಲಿ ಉಳಿದೆಲ್ಲ ವಿಚಾರವೂ ಕೂಡ ಮೌನವಾಗಿ ಹೋಗಿದೆ. ಅಂದ್ರೆ ಪಂಚಮಸಾಲಿಗಳ ಹೋರಾಟ, 2A ಮೀಸಲಾತಿಗಾಗಿ ಹೋರಾಟ ಮಾಡಿದ್ರು, ಅವ್ರ ಮೇಲೆ ಲಾಠಿ ಚಾರ್ಜ್ ಆಯ್ತು. ಅದ್ರ ಬಗ್ಗೆ ಏನು, ಮುಂದೆ ಏನು, ಅದ್ರ ಬಗ್ಗೆ ಯಾವುದೇ ತೀರ್ಮಾನ ಇಲ್ಲ. ಪಂಚಮಸಾಲಿಗಳಿಗೆ 2A ಮೀಸಲಾತಿ ಕೊಡೋ ವಿಚಾರವಾಗಿ ಸದನದಲ್ಲಿ ಅಂತಿಮವಾಗಿ ಏನ್ ಮಾಡ್ಬೇಕು, ನಿರ್ಧಾರ ತೆಗೆದುಕೊಳ್ಬೇಕು, ಅದು ಕೂಡ ಆಗಿಲ್ಲ. ಬಾಣಂತಿಯರ ಸಾವಿನ ವಿಚಾರ ಆಗಿದೆ. ಹೀಗೆ ಹಲವಾರು ವಿಚಾರ, ಉತ್ತರ ಕರ್ನಾಟಕದ ನೀರಾವರಿ ವಿಚಾರ ಸೇರಿದಂತೆ ಬಹಳಷ್ಟು ವಿಚಾರ, ಮಹದಾಯಿ ಸೇರಿದಂತೆ ಬಹಳಷ್ಟು ವಿಚಾರಗಳ ಬಗ್ಗೆ ಒಂದು ತಾರ್ಕಿಕ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿದ್ದು ಅದು ಯಾವುದೂ ಕೂಡ ಆಗಿಲ್ಲ. ಹೋಗ್ಲಿ, ಸದನದಲ್ಲಿ ಚರ್ಚೆಯನ್ನ ಮಾಡಿದ್ರು, ನಂತರ ಮುಂದೇನು ಅನ್ನೋದನ್ನ ಪರಿಷತ್ನಲ್ಲಿ ಕೂಡ ಇಲ್ಲ. ಎಷ್ಟು ಪ್ರಶ್ನೆಗಳು ಬಂದು, ಏನೇನಾಯ್ತು, ಯಾವ ವಿಚಾರ ಮಂಡನೆ ಆಯ್ತು, ಅದಕ್ಕೇನು ಅನ್ನೋದು ವಿಚಾರವಾಗಿ ಕೂಡ ಸದನದಲ್ಲಿ ಕೊನೆ ದಿನ ಮಾತುಗಳು ಬಂದಿಲ್ಲ. ಮಾತನ್ನ ಆಡ್ಬೇಕಾಗಿತ್ತು, ಅದನ್ನು ಕೂಡ ಇಲ್ದೇನೆ ಘಟನೆ ನಡೆದ ನಂತರದಲ್ಲಿ
ಕಲಾಪದಲ್ಲಿ ಸಭಾಪತಿಗಳು ನೇರವಾಗಿ ಬಂದು ಘಟನೆ ವಿಚಾರವಾಗಿ ವಿಷಾದವನ್ನು ವ್ಯಕ್ತಪಡುತ್ತಾ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರಿಸ್ಕೊಳ್ಬೇಕು, ಆತ್ಮಾವಲೋಕನವನ್ನ ಮಾಡ್ಕೋಬೇಕು ಅಂತ ಹೇಳ್ತಾ ಸದನವನ್ನ ಅನಿರ್ದಿಷ್ಟ ಅವಧಿಗೆ ಮುಂದೂಡಿದರು. ಆ ನಂತರದಲ್ಲಿ ಯಾವುದೇ ತೀರ್ಮಾನ ಆಗದೆ ಸದನ ಮಟ್ಟಕ್ಕಾಗಿ ಹೋಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇಬ್ಬರೂ ಕೂಡ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ. ಅಲ್ಲಿ ಚರ್ಚೆ ಆಗಿರುವಂತಹ ವಿಚಾರವನ್ನ ಮತ್ತೆ ಅದನ್ನ ಪ್ರಸ್ತಾಪಿಸಿ ಸದನದ ಹೊರಗೆ ಅದನ್ನು ಸಹಿತ ಪ್ರಸ್ತಾಪಿಸಿ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕಂಡುಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗಿದೆ. ಇಲ್ಲ ಅಂತಂದ್ರೆ 25 ಕೋಟಿ ರೂಪಾಯಿನಷ್ಟು ಹಣವನ್ನು ಖರ್ಚು ಮಾಡಿ ವ್ಯರ್ಥ ಕಲಾಪ ಮಾಡಿದಂತೆ ಆಗತ್ತೆ. ಇದು ಜನರ ತೆರಿಗೆಯ ಹಣ, ಇದರ ಜವಾಬ್ದಾರಿಯನ್ನ ಎರಡೂ ಪಕ್ಷದವರು ವಹಿಸ್ಕೊಳ್ಬೇಕಾಗತ್ತೆ. ಆಡಳಿತ ಮತ್ತು ವಿರೋಧ ಪಕ್ಷ ಎರಡೂ ಕಡೆಯವರು ಇದನ್ನ ಜವಾಬ್ದಾರಿಯನ್ನ ವಹಿಸಿಕೊಂಡು ಇನ್ನಾದ್ರೂ ಸಹಿತ ಅದರ ಬಗ್ಗೆ ಚರ್ಚೆಯನ್ನ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗಿದೆ. ಇಲ್ಲದೆ ಹೋದ್ರೆ ಸಂಪೂರ್ಣ ವ್ಯರ್ಥವಾದಂತೆ ಆಗತ್ತೆ. ಈಗಾದ್ರೂ ಎಚ್ಚೆತ್ಕೊಳ್ತಾರಾ ಅನ್ನೋಂಥ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಈಗ ಚರ್ಚೆ ಶುರುವಾಗಿದೆ. ಸಂಪತ್. ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.